ಸಾಗರವನ್ನ ದಾಟಿ ಅರಿವಿನ ಅನಂತತೆಯಲ್ಲಿ ನಾವು ಲೀನ ಆಗ್ಬಿಡ್ತೀವಿ. ಯಡಿಯೂರು ಸಿದ್ಧಲಿಂಗೇಶ್ವರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. 101 ವಿರಕ್ತರನ್ನ ತಯಾರು ಮಾಡಿದ ಯಡಿಯೂರು ಸಿದ್ಧಲಿಂಗೇಶ್ವರರು ಮಹಾನ್ ವಿರಕ್ತರು. ಎಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ, ಎನ್ನಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ, ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಾರ್ಣವ ದಾಂಟಿದೆನು ಕಾಣ. ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದೆನು, ಬಸವಣ್ಣನೇ ಒಡೆಯನು ನಾನೇ ಬಂಟನು, ಬಸವಣ್ಣನೇ ಕರ್ತೃವು ನಾನೇ ಭೃತ್ಯನು, ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ. ಎನ್ನಂಗ ಅಂಗದೊಳಗಿರ್ತಕ್ಕಂತಹ ಲಿಂಗ ಬಸವಣ್ಣನಯ್ಯ. ಎನ್ನ ನಡೆವ ಚೇತನ, ಎನ್ನ ನುಡಿವ ಚೇತನ, ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧನಾದೆನು ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಏನು ಅದ್ಭುತ ರೀ! ಬಸವ 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 ಅಂತ ಹೇಳಿ ಜನ್ಮ ಜನ್ಮ ಕಂಟಿರ್ತಕ್ಕಂತಹ ಕರ್ಮದ ಕಾಳಿಕೆಯನ್ನು ಕಳೆದುಕೊಂಡೆ ಅಂತ ನಾವು ನೀವು ಹೇಳೋದು ದೊಡ್ಡದಲ್ಲ ರೀ. ಯಡಿಯೂರು ಸಿದ್ಧಲಿಂಗೇಶ್ವರಂತಹ ಮಹಾ ತಪಸ್ವಿ ಇವತ್ತು ಆ ಮಾತನ್ನು ಹೇಳಬೇಕು ಅಂದರೆ ಅವರಿಗೆ ಅರಿವಿತ್ತು, ಈ ಮೂಲ ಚಿತ್ತು ಬಸವ. ಆ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿಂದ ಸಕಲ ಸೃಷ್ಟಿಯ ಸಚರಾಚರಗಳಲ್ಲಿಯೂ ಬಸವ ಅನ್ನೋ ಓಂಕಾರ ತತ್ವ ಅಡಗಿದೆ.